ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗು. ಸೊ ಮಿನಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಮೆಂತ್ಯ ನೀರು ನಾನು ರಾತ್ರಿ ನೆನೆ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಅದೇ ನೀರನ್ನ ಕಾಯಿಸ್ಕೊಂಡು ಕುಡಿತೀನಿ, ಹೆಲ್ತಿಗೆ ಒಳ್ಳೆಯದಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಬಂದು ನೀರೆಲ್ಲ ಕುಡಿದು ಮತ್ತು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮೇಲೆ ಬಂದು ನಾನು ಎಕ್ಸಸೈಸು ವಾಕಿಂಗ್ ಎಲ್ಲ ನಾನು ಪ್ರಾಣಾಯಾಮ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾನು ಇಲ್ಲಿ ದೇವರಿಗೆ ಹೂವು ಬೇಕಾಗಿತ್ತು ಮತ್ತು ಹೂವೆಲ್ಲ ಹರ್ಕೊಂಡು ನಮ್ಮ ಗಿಡದಲ್ಲೇ ಬಿಟ್ಟಿದ್ದಾವೆ. ಸೊ ಅದನ್ನೆಲ್ಲ ನಾನು ಇದಕ್ಕೆ ಕಣ್ಣಂಗ್ಳು ಹೂವು ಅಂತ ನಾವು ಅಂತೀವಿ, ನೀವೇನಂತೀರ ಗೊತ್ತಿಲ್ಲ. ಸೊ ಇದು ಗಣೇಶಗೆ ಪ್ರಿಯವಾದದ್ದು ಹೂವು ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಮತ್ತು ಇಲ್ಲಿ ನಾನು ಎಲ್ಲೋ ಹೂವು ನಮ್ಮ ಗಿಡದಲ್ಲೇ ಹುಟ್ಟಿರೋದು ಫ್ಲವರ್ಸ್ ಎಲ್ಲ ಹರ್ಕೊಂಡು ಬಂದುಬಿಟ್ಟು ದೇವರಿಗೆ ಸ್ನಾನ ಮಾಡಿ ಮತ್ತು ದೇವರಿಗೆ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಿದ್ದೆ. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಇವತ್ತು ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ವಿ. ನಾನು ಪೂಜೆ ಮಾಡೋಷ್ಟೊತ್ತಿಗೆ ಅಮ್ಮ ಚಟ್ನಿನೂ ಮಾಡ್ತಿದ್ರು. ಇಲ್ಲಿ ಆಲೂಗಡ್ಡೆ ನಾನು ಪಲ್ಯ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪು ನಮ್ಮ ಗಿಡದಲ್ಲೇ ಬೆಳೆಸಿರೋದು, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಲ್ವಾ. ನನಗೆ ಖುಷಿಯಾಗುತ್ತೆ. ಅದನ್ನೆಲ್ಲ ಹರ್ಕೊಂಬಂದ್ಬಿಟ್ಟು ಸ್ವಲ್ಪ ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ರುಬ್ಬಿ ಸೈಡಿಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ದೋಸೆಗಂತ ಆನಿಯನ್ನು ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಎಲ್ಲ ರೆಡಿ ಆಯಿತು. ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ದೋಸೆ ಹಾಕ್ಕೊಂಡು ಇದ್ರ ಮೇಲೆ ಮಸಾಲೆ ಮಾಡ್ಕೊಂಡಿದ್ದೀನಲ್ವ, ಸೊ ಅದನ್ನು ಹಾಕಿ ಮತ್ತು ಪಾಲಕ್ದು ಮಾಡ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮನೇಲಿ ಚೀಸ್ ಇತ್ತು ಅಂತೇಳಿ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಈ ಚೀಸ್ ಹಾಕೋದ್ರಿಂದ ಸ್ವಲ್ಪ ಬಾಳೆಹಣ್ಣು ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಸೊ ನೋಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಸೊ ಇದೆಲ್ಲ ಟಿಫನ್ನೆಲ್ಲ ಮಾಡಿಬಿಟ್ಟು ನಾನು ಮಾರ್ನಿಂಗ್ ಕಾಫಿ ಏನು ಕುಡ್ದಿರಲ್ಲ, ಎಂಟಿ ಸ್ಟಮಕಲ್ಲಿ ಕುಡಿಯೋದಿಲ್ಲ ನಾನೇನು. ಸೊ ಟಿಫನ್ ಆದಮೇಲೆ ನನಗೆ ಒಂದು ಸ್ವಲ್ಪ ಟೀ ಬೇಕು. ಹಾಗಾಗಿ ಮತ್ತು ಒಂದು ಸ್ವಲ್ಪ ಟೀ ಮಾಡಿಕೊಂಡು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಫೇಸಿಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ರೈಸ್ ಫ್ಲೋರು, ಜೇನುತುಪ್ಪ ಮತ್ತು ಹಾಲು, ರಾ ಮಿಲ್ಕ್ ಯೂಸ್ ಮಾಡಿರೋದು. ಸೊ ಇದು ಯಾಕೆ ಯೂಸ್ ಆಗುತ್ತೆ ಅಂತಂದರೆ ನಮಗೆ ಟ್ಯಾನಿಂಗ್ ಏನಾದರೂ ಆಗಿದ್ರೆ ನಮ್ಮ ಸ್ಕಿನ್ನಲ್ಲಿ ಕ್ಲಿಯರ್ ಸ್ಕಿನ್ ಆಗೋಕ್ಕೆ, ಆಮೇಲೆ ನಮ್ಮ ಸ್ಕಿನ್ನು ವೈಟ್ ಆಗಬೇಕು ಅಂತಂದರೆ, ಡಲ್ ಇತ್ತು ಅಂದರೆ ಒಂದು ಗ್ಲೋಯಿಂಗ್ ಸ್ಕಿನ್ನು, ಆಮೇಲೆ ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡಿ ಒಂದು ಚೆನ್ನಾಗಿ ಒಂದು ಹೆಲ್ತಿ ಸ್ಕಿನ್ ಕೊಡ್ಬೋದು ಅಂತಲೇ ಹೇಳ್ಬೋದು. ಸೊ ನಾನು ಟ್ಯಾನಿಂಗ್ ಆದಮೇಲೆ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಟ್ಯಾನಿಂಗ್ ಆಗೋಕ್ಕೆ ಮುಂಚೆನೇ ಈ ಇದನ್ನ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಹೊರಗಡೆ ಹೋದ್ರೆ ಟ್ಯಾನಿಂಗ್ ಯಾವುದೂ ಆಗೋದಿಲ್ಲ, ಈಸಿಯಾಗಿ ರಿಮೂವ್ ಆಗುತ್ತೆ. ನೀವು ಅವಾಗವಾಗ ಅಪ್ಲೈ ಮಾಡ್ತಾ ಇರಬೇಕು. ನಾನು ಯಾವಾಗಲೂ ಯೂಸ್ ಮಾಡ್ತಾನೇ ಇರ್ತೀನಿ ಫ್ರೀ ಟೈಮಲ್ಲಿ. ಸೊ 15 ಮಿನಿಟ್ಸ್ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಯ್ತು ಫೇಸು. ಸೊ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಮಿನಿ ಬ್ಲಾಗ್ನ. ನೆಕ್ಸ್ಟ್ ವಿಡಿಯೋದಲ್ಲಿ